ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರು ರಚಿಸಿರುವ ಮೆಮೊರೇಬಲ್ ಟ್ರಯಲ್ಸ್ ಎಂಬ ಪುಸ್ತಕವನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಬಿಡುಗಡೆಗೊಳಿಸಿದರು. ಬೆಂಗಳೂರಿನ ಎನ್ಜಿಒ ಹಾಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಸ್ವತಃ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಸೇರಿದಂತೆ ಪ್ರಮುಖರು ಭಾಗವಹಿಸಿದರು. ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದ ಸಿದ್ದರಾಮಯ್ಯ, ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಹಾಗೆ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಮಾತನಾಡಿ, ನಾನು ಹೇಳಬೇಕಾಗಿರುವುದೆಲ್ಲ ಪುಸ್ತಕದಲ್ಲೇ ತಿಳಿಸಿದ್ದೇನೆ ಎಂದರು. ಸಂವಿಧಾನ ಓದು ಅಂತಕ್ಕಂಥ ಕೃತಿ ಇದೆಯಲ್ಲ, ಆ ಕೃತಿ 2018ರಲ್ಲಿ 2018 ಬರದ ಮೇಲೆ ಓದಲಿ ಅಂತ ಸುಮ್ಮನಿರ್ಬೋದಾಗಿತ್ತು. ನಮ್ಮ ಸಂವಿಧಾನದ ವಿಷಯಗಳನ್ನ ವಿಶೇಷವಾಗಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ತಿಳಿಸ್ತಕ್ಕಂಥ ಸಂವಿಧಾನ ಓದು ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಅವರೇ ಸ್ವತಃ ಹೋಗ್ತಾರೆ. ಸಂವಿಧಾನದ ವಿಷಯಗಳ ಬಗ್ಗೆ ಯುವ ಜನಾಂಗಕ್ಕೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಸಂವಿಧಾನದ ಆಶಯಗಳನ್ನ, ಧ್ಯೇಯೋದ್ದೇಶಗಳನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಸಂವಿಧಾನ ಓದು ಅಂತಕ್ಕಂಥ ಕೃತಿ ಇದೆಯಲ್ಲ, ಆ ಕೃತಿ 2018ರಲ್ಲಿ 2018 ಬರದ ಮೇಲೆ ಓದಲಿ ಅಂತ ಸುಮ್ಮನಿರ್ಬೋದಾಗಿತ್ತು. ನಮ್ಮ ಸಂವಿಧಾನದ ವಿಷಯಗಳನ್ನ ವಿಶೇಷವಾಗಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಈ ಕೃತಿಯಲ್ಲಿ ನಾನು ತಿಳಿಸಿದೆ. ಈ ಪುಸ್ತಕನ ಬರೆಯೋದಕ್ಕೆ ನನಗೆ ಸಹಾಯ ಮಾಡಿದ, ಸಾಥ್ ನೀಡಿದ ಎಲ್ಲ ಆತ್ಮೀಯರನ್ನೂ ಸಹ ನಾನು ಈ ಕೃತಿಯಲ್ಲಿ ಸ್ಮರಿಸಿದ್ದೆ. ಅದನ್ನು ನಾನು ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ. ಸಿದ್ದರಾಮಯ್ಯನವರಿಗೆ ನಾನು ಕೃತಜ್ಞತೆಯನ್ನು